ಎಲ್ಲ ಇಂಡಿಯನ್ ಪ್ರೌಡ್ ಆಗ್ಬೇಕು ಬ್ರೋ. ಏನು ಗೊತ್ತಾ, ಈ ಥರದ ಮಿಲಿಟರಿ ಎಕ್ವಿಪ್ಮೆಂಟ್ಸು ತುಂಬ ಕಡೆ ಇಟ್ಟಿರ್ತಾರೆ. ಬಟ್ ಬೆಂಗಳೂರಲ್ಲೂ ಕೂಡ ಇದೆ. ನೀವು ಇಲ್ಲಿಗೆ ಬಂದೊಂದು ವಿಸಿಟ್ ಮಾಡಿದ್ರೆ ಎಲ್ಲ ನೋಡ್ಬೋದು. ನಾವಿವತ್ತು ತುಂಬ ಕಡೆ ಹೋಗ್ತಾ ಇದೀವಿ, ಆದರೆ ನಾನು ಇವಾಗ ಓಡ್ತಾ ಇರೋದು ಯಾಕೆ ಗೊತ್ತಾ, ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂಗೆ ಹೋಗ್ತಾ ಇದೀವಿ. ಅಲ್ಲಿ 210 ಸೀಟ್ ಇರುತ್ತೆ, ಲಿಮಿಟೆಡ್ ಸೀಟ್ಸು, ಲಿಮಿಟೆಡ್ ಟಿಕೆಟ್ಸ್ ಗುರು. ಯಾವ ಇನ್ಫ್ಲೂಯೆನ್ಸು ನಡೆಯಲ್ಲ, ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ಲಾಯ್ಕರ್ JP. ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂ ಇರೋದು ವಿಧಾನಸೌಧ ಹತ್ರ. ಅಲ್ಲಿಂದ ಬರೀ 200 ಮೀಟರ್ಸು ಪರ್ಪಲ್ ಲೈನಿಗೆ ಚೇಂಜ್ ಆಗಿ ವಿಧಾನಸೌಧ ಹತ್ರ ಹೋಗ್ಬೇಕು. ಆನ್ ದ ವೇ ಅಲ್ಲೇ ಮಹಾಲಕ್ಷ್ಮಿ ಹತ್ರ ಓರಿಯನ್ ಮಾಲ್ ಇದೆ, ಮತ್ತು ಇಸ್ಕಾನ್ ದೇವಸ್ಥಾನ ಇದೆ. ನೀವು ಅದನ್ನು ನೋಡ್ಕೊಂಡು ಹೋಗ್ಬೋದು. ಬಟ್ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬೆಸ್ಟು. ನಾಗಸಂದ್ರೆಯಿಂದ ಅಷ್ಟು ರಶ್ ಇರಲಿಲ್ಲ ಗುರು, ಆದರೆ ಮೆಜೆಸ್ಟಿಕ್ಕಲ್ಲಂತೂ ಸಿಕ್ಕಾಪಟ್ಟೆ ರಶ್ಶು. ಫುಲ್ ಸುಸ್ತಾಗಿ ಹೋಗ್ಬಿಟ್ಟವನೇ ಅಲ್ಲಿಂದ ನಡ್ಕೊಬಂದು. ಬೇಗ ಹೋಗ್ಬೇಕು ಅಂತ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. 50 ರೂಪೀಸು. ನೋಡಿ ಫ್ರೆಂಡ್ಸ್, ಬೆಂಗಳೂರಲ್ಲಿ ಟ್ರಾಫಿಕ್ ಎಷ್ಟು ಫೇಮಸ್ಸು ಅಂತ ಎಲ್ಲೆಲ್ಲೂ ಅದೇ. ಇದು ವಿಧಾನಸೌಧದ ಎಂಟ್ರಿ. ಇಲ್ಲಿಂದ ಲೆಫ್ಟ್ಗೆ ಹೋದರೆ ಇಲ್ಲಿಂದ ಬರೀ ಒಂದು 50 ಮೀಟರ್ಸ್ ಅಷ್ಟೇ ನೀವು ನಡ್ಕೊಂಡೆ ಹೋಗೋದು. ಅಲ್ಲಿಂದ ಟೋಟಲ್ ಆಗಿ 250 ಮೀಟರ್ಸ್ ಆಗುತ್ತಷ್ಟೇ. ಏನು ಅಂದರೆ ಅದು ಒಂದು ವೇ ಹೋಗೋಕ್ಕಾಗಲ್ಲ. ಆಟೋದಲ್ಲಿ ಈಗ ಸುತ್ತಾಡ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಫುಲ್ ಟ್ರಾಫಿಕ್ ಐತೆ. ಏನು ನನಗೆ ಟಿಕೆಟ್ ಸಿಗುತ್ತೋ ಇಲ್ಲೋ ಈ ಸರಿಗೆ ಗೊತ್ತಿಲ್ಲ. ಇಲ್ಲಿ ಶೋ ಮತ್ತೆ ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ನೀವು ನೋಡಿ. ಇವತ್ತಂತೂ ಟಿಕೆಟ್ ಕೌಂಟರ್ ಸಿಕ್ಕಾಪಟ್ಟೆ ರಶ್ ಇತ್ತು, ಆದರೂ ಟಿಕೆಟ್ ತಗೊಂಡು ಪ್ಲಾನೆಟೋರಿಯಂ ಮಧ್ಯೆ ನಿಂತಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ, ಸೈನ್ಸ್ ಪಾರ್ಕಲ್ಲಿ ಎಲ್ಲ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ಗಳಿದೆ. ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಈ ಎಕ್ಸ್ಪೆರಿಮೆಂಟಿಂದ ಎಕೋ ಕ್ರಿಯೇಟ್ ಮಾಡಿದ್ದಾರೆ, ಚೆನ್ನಾಗಿದೆ, ನೋಡ್ಬೋದು. ಇದೇನು ನೋಡ್ತಾ ಇದ್ದೀವಲ್ಲ, ಇದು PSLV ರಾಕೆಟ್, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ನಮ್ಮ ಇಂಡಿಯಾದಲ್ಲಿ ಮಾಡಿದಂಥ ರಾಕೆಟ್. ಒಂದು ಆ್ಯಂಟಿನಾ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಸೈಂಟಿಫಿಕಲಿ ಒಂದು ಮಾಡೆಲ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ನಿಮಗೆ ಏನದು ಡಿಸ್ಕ್ ಕಾಣಿಸ್ತಾ ಇದೆಯಲ್ಲ, ಅದೇ ಡಿಸ್ಕು ಆ ಕಡೆ ಮೂಲೆಯಲ್ಲಿದೆ. ನಿಮ್ಗಲ್ಲಿ ಕಾಣಿಸ್ತಾ ಇರ್ಬೋದು. ಆ ಕಡೆ ಹೋಗಿ ತೋರಿಸ್ತೀನಿ. ಏನು ಅಂದರೆ, ಅಲ್ಲಿಂದ ಯಾರಾದರೂ ಕೀ ಇಲ್ಲ ಏನಾದರೂ ಮಾತಾಡೋದು ಆ ಥರ ಸೌಂಡ್ ಕೇಳಿಸಿದ್ರೆ ಈ ಕಡೆ ಡಿಸ್ಕಲ್ಲಿ ಕೇಳಿಸುತ್ತೆ. ಒಂದು ಆ್ಯಂಟಿನಾ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಕೇಳಿಸ್ಕೊಳ್ಳಿ. ಹಾಯ್, ಹಲೋ. ಇದರಲ್ಲೇನು ಅಂದರೆ 2 ಹೋಲ್ ಕೊಟ್ಟಿದ್ದಾರೆ. ಒಂದಕ್ಕೆ ಮಾತ್ರ ತೂಟಿ ಇಟ್ಟಿದ್ದಾರೆ, ಇನ್ನೊಂದಕ್ಕೆ ಹೋಲ್ ಇಲ್ಲ. ಬಟ್ ಏನು ಅಂದರೆ, ನಾವು ನೋಡಿದಾಗ ಇನ್ನೊಂದು ಹೋಲಲ್ಲಿ ಇದೆಯಲ್ಲ ಆ ವ್ಯೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಎಕ್ಸ್ಪೆರಿಮೆಂಟಲ್ಲಿ. ನೋಡಿ ಇಲ್ಲೇನು ಕಾಣಿಸ್ತಾ ಇಲ್ಲ. ಬಟ್ ನೋಡ್ರಿ, ಇದರಲ್ಲೂ ಏನೂ ಕಾಣಿಸ್ತಾ ಇಲ್ಲ. ಬಟ್ ನಾವು ಇದರಲ್ಲಿ ಕಣ್ಣಿಟ್ಟು ನೋಡಿದಾಗ ಈ ಕಡೆ ಕಾಣಿಸುತ್ತೆ. ಇದು 3D ಪೆಂಡ್ಯುಲಮ್. ನಮಗೆ ಫಿಸಿಕ್ಸಲ್ಲಿ ಆಲ್ರೆಡಿ ಮಾಡವ್ರೆ, ಎವ್ರಿ ಆ್ಯಕ್ಷನ್ ಆ್ಯಸ್ ಎ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ. ನಾವೆಷ್ಟೇ ಡಿಸ್ಟೆನ್ಸಲ್ಲಿ ಆ ಬಾಲ್ ನೆತ್ಬಿಟ್ರು ಅಷ್ಟೇ ಡಿಸ್ಟೆನ್ಸಿಗೆ ಮತ್ತೆ ಅದು ಪೆಂಡ್ಯುಲಮ್ ಆಗುತ್ತೆ ಅಂತ ಈ ಎಕ್ಸ್ಪೆರಿಮೆಂಟ್. One hand. Okay. Now slowly release it. Slowly release it. One hand. Slowly. Around. Slowly. ಈಗ ಈ ಎಕ್ಸ್ಪೆರಿಮೆಂಟಲ್ಲಿ ಏನು ಅಂದರೆ, ನಿಮ್ಗೆ ಏನು ಅನಿಸುತ್ತೆ, ಸ್ಟ್ರೈಟ್ ಆಗಿರೋ ಪಾತ್ ಇದೆಯಲ್ಲ ಅದರಲ್ಲಿ ಬೇಗ ಆಬ್ಜೆಕ್ಟ್ ಕೆಳಗಡೆ ಬರುತ್ತಾ ಇಲ್ಲ ಕರ್ವ್ ಇರೋದ್ರಲ್ಲಿ ಬೇಗ ಬರುತ್ತಾ? ಸೈನ್ಸ್ ಪ್ರಕಾರ ಏನು ಅಂದರೆ, ಸ್ಟ್ರೈಟಲ್ಲಿ ಇದ್ದಾಗಲೇ ಮೆಲ್ಲಗೆ ಬರುತ್ತೆ. ಆ ಕರ್ವ್ ಇರೋದ್ರಲ್ಲಿ ಇದಕ್ಕಿಂತ ಡಬಲ್ ಸ್ಪೀಡಲ್ಲಿ ಬರುತ್ತೆ. ಇದೇ ಮೆಥಡ್ನ ನಾವು ಸ್ಪೇಸಿಗೆ ಸ್ಯಾಟಲೈಟ್ ಲಾಂಚ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ, ಲೂನರ್ ವೆಹಿಕಲ್ಸ್ ಹೋಗ್ಬೇಕಾದ್ರೆ. ನೋಡಿ, What light you get? You can see white light. ಇದು ನ್ಯೂಟನ್ ಕಲರ್ ಪ್ಲೇಟ್. ಇದೇನು ಮಾಡುತ್ತೆ ಅಂದರೆ, ನೋಡಿ, ಇದು ಎಲ್ಲ ಕಲರ್ ಇರುತ್ತೆ. ಏನಂದರೆ, ನಮ್ಮ ಅಟ್ಮಾಸ್ಫಿಯರಲ್ಲಿ ಈ ಥರ ಎಲ್ಲ ಕಲರ್ ಇದೆ. ಬಟ್ ಏನು ಅಂದರೆ, ಸ್ಕ್ಯಾಟರಿಂಗ್ ಅಟ್ಮಾಸ್ಫಿಯರ್ ಫಿಲ್ಟ್ರ್ ಮಾಡೋದ್ರಿಂದ ನಮಗೆ ಕಾಣಿಸೋದು ಮಾತ್ರ ವೈಟ್ ಲೈಟ್ ಅಷ್ಟೇ. ಸಮ್ಟೈಮ್ಸ್ ಬ್ಲೂ, ವೈಟ್ ಈ ಥರ ಕಾಣಿಸುತ್ತೆ. ಕರೆಕ್ಟಾಗಿ ನಾವು ಇದನ್ನ ಕರೆಕ್ಟ್ ಸ್ಪೀಡಲ್ಲಿ ಸ್ಪಿನ್ ಮಾಡಿದ್ರೆ ಇದು ವೈಟ್ ಕಲರೇ ಕಾಣಿಸುತ್ತೆ.
ಈ ಎಕ್ಸ್ಪೆರಿಮೆಂಟಿಂದ ಸೈನ್ಸ್ನ ಒಂದು ಫಾರ್ಮುಲಾ ಡೆಮೋಸ್ಟ್ರೇಟ್ ಮಾಡ್ತಾವ್ರೆ. m=a ಮಾಸ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಆಕ್ಸಲರೇಷನ್. ಅದ್ರ ವೆಯ್ಟ್ ಇದೆಯಲ್ಲ ಮತ್ತು ಅದ್ರ ಸೈಜು ಅದು ಹೋಗೋ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಚಿಕ್ಕಗಿರೋದು ಬೇಗ ಹೋಯ್ತು, ದಪ್ಪಗಿರೋದು ಸ್ವಲ್ಪ ಲೇಟಾಗಿ ಹೋಗ್ತಾ ಇದೆ. ಈ ಎಕ್ಸ್ಪೆರಿಮೆಂಟಿಂದ ಅದನ್ನ ತಿಳ್ಕೋಬೋದು. ನಮ್ಮ ಭೂಮಿಲಿ ಯಾವ ರೀತಿ ಅಂದರೆ ಗ್ರಾವಿಟಿ ಇದೆ. ಗ್ರಾವಿಟಿಲಿ ಯಾವ ರೀತಿ ಅಂದರೆ ಏನೇ ವಸ್ತು ಆದರೂ ಮೇಲಿಂದ ಕೆಳಗಡೆ ಬರುತ್ತೆ. ಆಲ್ಮೋಸ್ಟ್ ವಾಟರ್ಫಾಲ್ ನೋಡಿದ್ರೆ ಮೇಲಿಂದ ಕೆಳಗಡೆ ಬರುತ್ತೆ. ಆದರೆ ಈ ಎಕ್ಸ್ಪೆರಿಮೆಂಟ್ ಹೆಂಗೆ ಅಂದರೆ ಗ್ರಾವಿಟಿ ರೂಲ್ನ ಬ್ರೇಕ್ ಮಾಡುತ್ತೆ. ಇದು ಲೋವರ್ ಏರಿಯಾಯಿಂದ ಹೈಯರ್ ಏರಿಯಾಗೆ ಬರುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇನ್ನೂ ತುಂಬ ಸೈನ್ಸ್ ಪ್ರಾಜೆಕ್ಟ್ಸ್ಗಳಿದೆ. ಇಲ್ಲಿಂದ ಸೈನ್ಸ್ ಮೇಲೆ ತುಂಬಾ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ. ಇದನ್ನು ಕರೆಕ್ಟಾಗಿ ಎಲ್ಲ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಏನಂದರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಎಲ್ಲ ಆಟ ಆಡೋದು ಅಂದ್ಕೊಳ್ತಾರೆ ಪಾರ್ಕ್ ಅಂತ. ಬಟ್ ಏನು ಅಂದರೆ ಇದೆಲ್ಲ ಸೈನ್ಸ್ ಎಕ್ಸ್ಪೆರಿಮೆಂಟ್ಸು. ಅಲ್ಲಿ ಒಂದು ವೀಡಿಯೋದಲ್ಲಿ ನೋಡಿದ್ರಲ್ಲ, ಒಬ್ಬರು ಬಂದು ಎಷ್ಟು ಚೆನ್ನಾಗಿ ಅವ್ರ ಮಕ್ಳಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಇದ್ರ ಬಗ್ಗೆ ಅಂತ. ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನಮ್ಮ ಸ್ಕೂಲ್ ಕಡೆಯಿಂದ ಸೈನ್ಸ್ ಪ್ರೋಗ್ರಾಮಲ್ಲಿ ಬಂದಾಗ ನನಗೆ ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಬಂದಿದೆ ಈ ಜಾಗದಿಂದ. ಗುರು ಎಲ್ಲ ಥರ ಎಕ್ಸ್ಪೆರಿಮೆಂಟ್ಸ್ ಇದೆ. ಸೈನ್ಸ್ನ ಪವರ್ ಗೊತ್ತಾಗುತ್ತೆ, ಸೈನ್ಸಿಂದ ಏನೇನು ಮಾಡ್ಬೋದು ಅಂತ. ಇಲ್ಲಿಗೆ ಒಂದು ಸರಿ ಬಂದರೆ ಈ ಮಕ್ಳನ್ನ ಕರ್ಕೊಬನ್ನಿ. ಅವ್ರಿಗೆ ಸುಮ್ಮನೆ ನೀವು ಫೋರ್ಸ್ಫುಲ್ಲಾಗಿ ಸೈನ್ಸ್ ಕೊಡ್ಸೋದಕ್ಕಿಂತ ಇಲ್ಲಿಗೆ ಬಂದು ಅವ್ರು ಅರ್ಥ ಮಾಡ್ಕೊಂಡಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೈನ್ಸ್ ಯಾಕೆ ತಗೋಬೇಕು ಅಂತ. ಹೀಟ್ ಆ್ಯಂಡ್ ಲೈಟಲ್ಲಿ ಹೀಟ್ ಎಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಇದು ಗೊತ್ತಾಗುತ್ತೆ. ಇದು ನಮ್ಮ ಹಿಂದಿನಿಂದನೇ ಇದೆ. ಬ್ಲ್ಯಾಕ್ ಅಬ್ಸರ್ವ್ಸ್ ಮೋರ್ ಲೈಟ್, ವೈಟ್ ರಿಫ್ರ್ಯಾಕ್ಟ್ಸ್ ಲೈಟ್, ಬ್ಲ್ಯಾಕ್ ಅಬ್ಸರ್ವ್ಸ್ ಲೈಟ್. ನೋಡಿ ಎಷ್ಟು ಹೀಟಾಗಿದೆ, ವೈಟ್ ನೋಡಿ ಎಷ್ಟು ಕೂಲಾಗಿದೆ ಅಂತ. ಅದಕ್ಕೆ ಕೋಲ್ಕತ್ತಾದಲ್ಲಿ ಜಾಸ್ತಿ ಪೊಲೀಸ್ ವೈಟ್ ಯೂನಿಫಾರ್ಮ್ ಹಾಕೊಳ್ತಾರೆ, ನಮ್ಮ ಕಡೆ ಕಾಕಿ. ಎಲ್ಲೋ ಸ್ವಲ್ಪ ಸಿಮೆಂಟ್ ಸ್ವಲ್ಪ ಜಾಸ್ತಿ ಇದೆ, ಗ್ರೀನು ಅದು ಜಾಸ್ತಿನೇ ಇದೆ, ರೆಡ್ಡು ಜಾಸ್ತಿ ಇದೆ, ಬ್ಲೂನು ಜಾಸ್ತಿ ಇದೆ. ಬಟ್ ವೈಟ್ ಒಂದೇ ಕೂಲಾಗಿರೋದು, ಬ್ಲ್ಯಾಕ್ ಅಂತೂ ಸಿಕ್ಕಾಪಟ್ಟೆ ಹೀಟಾಗಿದೆ. ಆಪ್ಟಿಕ್ ಟ್ರೀ ಅಂದರೆ ಮಿರರ್ನ ಒಂದು ಆಟ. ಮಿರರಿಂದ ಎಷ್ಟು ಆಟ ಆಡ್ಬೋದು ಅಂತ ನೋಡಿ. ಇದನ್ನ ತೋರ್ಸೋಕ್ಕಾಗಲ್ಲ ಕ್ಯಾಮ್ರಾದಲ್ಲಿ, ನೀವೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಲ್ಲ ಇದರಲ್ಲಿ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಆ ವ್ಯೂ ಏನಿದೆಯಲ್ಲ, ಹ್ಯೂಮನ್ ಐಸ್ ನೋಡೋದೇ ಬೇರೆ. ಕ್ಯಾಮ್ರಾಸ್ ಯಾವು ಅಷ್ಟು ಡೆವಲಪ್ ಆಗಿಲ್ಲ ಹ್ಯೂಮನ್ ಐ ಥರ. ಹ್ಯೂಮನ್ ಐಸ್ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್, ನೀವೇ ಬಂದು ಅನುಭವಿಸ್ಬೇಕದನ್ನ. ಆಯ್ತು, ಈಗ ನಾವು ಶೋಗೆ ಹೋಗ್ತಾ ಇದ್ದೀವಿ. ಒಳಗಡೆ ವಿಡಿಯೋಗ್ರಫಿಗೆ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಳಗಡೆ ತೋರ್ಸೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಒಳಗಡೆ ಅಂತೂ ಇಲ್ಲೊಂದು ಲೆವೆಲ್ ಆದರೆ ಒಳಗಡೆ ಅಂತೂ ನೆಕ್ಸ್ಟ್ ಲೆವೆಲ್. ಅದು ನೀವೇ ಬಂದು ನೋಡಬೇಕು. ನೋಡೋಣ, ವಿಡಿಯೋ ಮಾಡಿದ್ರೆ ಮಾಡ್ತೀನಿ, ಬಿಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಂಟ್ರಿ ಪರವಾಗಿಲ್ಲ, ಒಳಗಡೆನೂ ಅಲ್ಲೋ ಮಾಡಿದ್ರು, ವಿಡಿಯೋ ಮಾಡ್ತಾವರೆಲ್ಲ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಅಲ್ಲೇ ಇರೋದು ಸ್ಕೈ ಥಿಯೇಟರು, ಅದರೊಳಗಡೆ ಹೋದರೆ ಸ್ಕೈ ಥಿಯೇಟರ್ಗೆ ಹೋಗ್ತೀವಿ. ಇದು ಎಲ್ಲ ಇರೋದೇ ಗೂಗಲಲ್ಲೇ ನೋಡ್ಕೊಳ್ಳಿ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಎಲ್ಲ ಪ್ಲ್ಯಾನೆಟ್ಗಳಲ್ಲಿ ವೆಯ್ಟ್ ಏನು ನಮ್ಮದು ಡಿಫ್ರೆನ್ಸ್ ಆಗಿರುತ್ತೆ. ಆ ವೆಯ್ಟ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ನೋಡಿ. ಈ ರೀತಿ ಕಾಣಿಸುತ್ತೆ ಡಿಫ್ರೆಂಟ್ ಪ್ಲ್ಯಾನೆಟ್ಸ್ ಮೇಲೆ ಡಿಫ್ರೆಂಟ್ ವೆಯ್ಟ್. ಓಕೆ, ಥ್ಯಾಂಕ್ ಯು. ಯಾಕೆ ಅಂದರೆ ಇದು ಬೇರೆ ಪ್ಲ್ಯಾನೆಟಿಂದ ಬಂದಿದೆ. ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಎಷ್ಟೋ ಕೋಟಿ ಖರ್ಚಾಗಿರುತ್ತೆ. ಬಟ್ ಏನು ಅಂದರೆ ಡೊನೇಟ್ ಮಾಡಿದ್ದಾರೆ ಮ್ಯೂಸಿಯಂ ಕಡೆಯಿಂದ, ಎಲ್ರಿಗೂ ಡಿಸ್ಪ್ಲೇ ಮಾಡಲಿ ಅಂತ. ಬಟ್ ಏನಂದರೆ ಲೈಟ್ ರಿಫ್ಲೆಕ್ಟ್ ಆಗ್ತಾಯಿದೆ, ಕರೆಕ್ಟಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಅದು ಡಿಫ್ರೆಂಟಾಗಿದೆ. ಎಲ್ಲ ಆಸ್ಟ್ರಾಯ್ಡ್ಸು ಮತ್ತು ಸ್ಯಾಂಪಲ್ಸ್ ಇವು ಬೇರೆ ಪ್ಲ್ಯಾನೆಟ್ಸು. ನಮ್ಮ ಜೀವನದಲ್ಲಿ ಹಿಂದೆ ಹೋಗಿ ಯಾವುದೋ ಒಂದು ಸಿಚುವೇಶನ್ನ ನಾವು ಕರೆಕ್ಟ್ ಮಾಡ್ಕೋಬೇಕು ಅಂತ ಇರ್ತೀವಿ, ಅದನ್ನೇ ಟೈಮ್ ಟ್ರಾವೆಲಿಂಗ್ ಅಂತಾರೆ ಗುರು. ಅದು ಡಿಪೆಂಡ್ ಆಗಿರೋದೇ ಬ್ಲ್ಯಾಕ್ ಹೋಲ್ ಮೇಲೆ. ಅದು ಟೈಮ್ ವೇರಿಯೇಷನ್ನ ಒಂದು ಪ್ರಾಜೆಕ್ಟ್ ಡೆಮೋ. ಇದು ನೋಡಿ, ಇದು ಸ್ಕೈ ಥಿಯೇಟರ್ನ ಒಳಗಡೆ ವ್ಯೂ. ಸ್ಕೈ ಥಿಯೇಟರ್ ಒಳಗಡೆ ಫುಲ್ಲು ಡಾರ್ಕ್ ಆಗಿರುತ್ತೆ, ಅಲ್ಲಿ ಫೋನ್ ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ನಿಮ್ಗೇನು ತೋರ್ಸೋಕ್ಕಾಗಲಿಲ್ಲ, ನೀವೇ ಬಂದು ನೋಡಿ, ಚೆನ್ನಾಗಿದೆ. ಇದು ಇಂದಿರಾ ಗಾಂಧಿ ನ್ಯಾಷನಲ್ ಮೆಮೋರಿಯಲ್. ಇದು ಇಲ್ಲಿ ನಮ್ಮ ದೇಶಕ್ಕೋಸ್ಕರ ಹುತಾತ್ಮರಾದ ಸೈನಿಕರದು ಅದು ಮೆಮೋರಿಯಲ್ ಇದೆ, ಆ ಕಡೆ ಸೈಡಲ್ಲಿದೆ. ಮತ್ತು ಇಲ್ಲಿ ಮ್ಯೂಸಿಕಲ್ ಇದು ಬರುತ್ತಲ್ಲ, ಫೌಂಟೇನ್ ಕೂಡ ಇದೆ. ಅದು ಶೋ ನೈಟ್ ಹೊತ್ತಿರುತ್ತೆ.
ನಿಮಗೆ ತೋರಿಸ್ತೀನಿ ಎಲ್ಲಾನು ಈ ವಿಡಿಯೋದಲ್ಲಿ. ಇಲ್ಲಿ ವಾಟರ್ ಶೋ ಮಾಡ್ತಾರೆ, ಡೀಟೇಲ್ಸ್ ಈ ಚಾರ್ಟಲ್ಲಿ ಇದೆ ನೋಡಿ. ಫಸ್ಟ್ಗೆ ಎಂಟ್ರಿ ಆಗಿದ ತಕ್ಷಣವೇ ನಿಮಗೆ ಟ್ರೈನ್ ಕಾಣಿಸುತ್ತೆ. ಇದು ನಾರ್ಮಲ್ ಟ್ರೈನ್ ಅಲ್ಲ ಗುರು, ಕೋಲ್ಡ್ ಟ್ರೈನ್ ಇದು. ಆಗಿನ ಕಾಲದಲ್ಲಿ ಬ್ರಿಟಿಷ್ ಯೂಸ್ ಮಾಡ್ತಾ ಇದ್ರಲ್ಲ ನಮ್ಮ ಆಸ್ತಿ ಅಂತಸ್ತುಗಳನ್ನ ದೋಚೋದಕ್ಕೆ ಆ ಟ್ರೈನ್ ಗುರೋದು. ನಾವು ನೋಡಿ ಕಿತ್ಕೊಂಬಂದು ಇಕ್ಬಿಟ್ಟಿದ್ದೀವಿ, ಏನ್ರ ಎಷ್ಟಂತ ಎತ್ಕೊಂಡು ಹೋಗ್ತೀರಾ ಅಂತ. ಹೀಗೆ ಬಂದರೆ ಈ ಒಂದು ವ್ಯೂ ಸಿಗುತ್ತೆ. ಇಲ್ಲೇನೇನೋ ಮಾಡ್ತಾರೆ ಜನ, ನೀವು ಅದು ಮಾಡೋಕ್ಕೆ ಹೋಗ್ಬೇಡಿ, ವ್ಯೂ ಎಂಜಾಯ್ ಮಾಡಿ. ಇಲ್ಲೇ ಮ್ಯೂಸಿಕಲ್ ಫೌಂಟೇನ್. AC ಅವಶ್ಯಕತೆ ಅಂತೂ ಇಲ್ಲ ಗುರು, ಸಿಕ್ಕಾಪಟ್ಟೆ ಕೂಲಾಗಿದೆ, ಸಾಕಾಗಿದೆ ಗುರು. ಬರೀ ಕಬ್ಬನ್ ಪಾರ್ಕು, ಲಾಲ್ಬಾಗು ಅಂತಲೇ ಹೋಗ್ತಿರ್ತೀರ ಬೆಂಗಳೂರಿಗೆ ಬಂದರೆ. ಬೆಂಗಳೂರಲ್ಲಿ ನೋಡೋಕೆ ತುಂಬ ಇದೆ, ಎಲ್ಲನೂ ನಿಮಗೆ ತೋರಿಸ್ತೀನಿ. ಫೈಟರ್ ಜೆಟ್ರು ನೋಡ್ಬಿಟ್ಟು ಸಾಮಾನ್ಯ ಅಂದ್ಕೊಬೇಡಿ, ಒರಿಜಿನಲ್ ಅದು, ನಿಜ ಗುರು, ಒರಿಜಿನಲ್ ಅದು. ಏನು ಅಂದರೆ ಒಳಗಡೆ ಇರೋ ಇಂಜಿನ್ ಎಲ್ಲ ಕಿತ್ತಾಕ್ಬಿಟ್ಟು ಇಟ್ಟವ್ರಷ್ಟೇ, ಒರಿಜಿನಲ್ ಅದು. ಒರಿಜಿನಲ್ ಅಲ್ಲ, ಇಲ್ಲಿ ತುಂಬ ಇದೆ ಆರ್ಮಿ ವೆಹಿಕಲ್ಸ್ ನೋಡಿ. ನಿಮ್ಗೆ ಇದೆಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚಿಕ್ಕ ಅನ್ನಿಸ್ತಿರ್ಬೋದು, ಸಿಕ್ಕಾಪಟ್ಟೆ ದೊಡ್ಡದು ಗುರು ಇದು. ಎಲ್ಲ ಇದೆ ಗುರು, ಎಲ್ಲ ಒರಿಜಿನಲ್ ಇದು, ತಮಾಷೆನೇ ಅಲ್ಲ. ನೋಡಿ ಗುರು, ರಾಕೆಟ್ ಲಾಂಚರ್ ಗುರು ಇದು, ತಮಾಷೆನೇ ಅಲ್ಲ. ರಾಕೆಟ್ ಲಾಂಚರ್ ಇದು. ಈ ಥರ ಮೇಲಕ್ಕೆ ಇದೆಯಲ್ಲ ಬ್ಯಾಗ್ದು, ಮೇಲಕ್ಕೆ ಎದಳುತ್ತೆ, ಅಲ್ಲಿ ರಾಕೆಟ್ ಕುಂಡಿಸ್ತಾರೆ, ಉಡಾಯಿಸ್ಬಿಡ್ತಾರೆ ಗುರು. ಏನೂ ಇಲ್ಲ ಅಂದ್ರೂ ಎಷ್ಟು ಅಡಿ ಇದೆ ಗುರು ಇದು? ಏನೊಂದು 50 ಅಡಿ ಮೇಲೆ ಇರಬೇಕಿದು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಮತ್ತು ಇದು ನೋಡಿ ಪ್ಯಾನ್ಸರ್ ಇಟ್ಟಿದ್ದಾರೆ, ಎಲ್ಲ ಒರಿಜಿನಲ್ಲೇ ಗುರು, ಎಲ್ಲನೂ ಒರಿಜಿನಲ್ ಇವು. ಏನು ಅಂದರೆ ಎಲ್ಲ ರಿಟೈರ್ಡ್ ಆಗಿದೆ, ಯುದ್ಧಕ್ಕೆ ಹೋಗಿ ಬಂದು. ಇಲ್ಲಿ ನಾವು ನೋಡಲಿ ನಮ್ಮ ದೇಶದ ಪರಾಕ್ರಮ ಅಂತ ಇಟ್ಟವ್ರೆ ಗುರು. ಫೀಲಿಂಗ್ ಪ್ರೌಡ್. ಎಲ್ಲ ಇಂಡಿಯನ್ನು ಪ್ರೌಡ್ ಆಗಬೇಕು ಗುರು. ಏನು ಗೊತ್ತಾ, ಈ ಥರದವು ಮಿಲಿಟ್ರಿ ಎಕ್ವಿಪ್ಮೆಂಟ್ಸು ತುಂಬ ಕಡೆ ಇಟ್ಟಿರ್ತಾರೆ, ಬಟ್ ಬೆಂಗಳೂರಲ್ಲೂ ಕೂಡ ಇದೆ. ನೀವು ಇಲ್ಲಿಗೆ ಬಂದೊಂದು ವಿಸಿಟ್ ಮಾಡಿದ್ರೆ ಎಲ್ಲ ನೋಡ್ಬೋದು. ನಮ್ಮ ಇಂಡಿಯಾದ ಪ್ರತಿ ಮೂಲೆಗೂ ಹೋಗಿ ನೋಡೋದನ್ನ ಬೆಂಗಳೂರಲ್ಲೇ ಆ ಎಲ್ಲನೂ ತಗೊಂಡು ಬೆಂಗಳೂರಲ್ಲೇ ಇಟ್ಬಿಟ್ಟವ್ರೆ. ಬೆಂಗಳೂರಲ್ಲೇ ಎಂಜಾಯ್ ಮಾಡ್ಬೋದು ಗುರು. ಇಂಡಿಯಾದ ಚಂದ್ರಯಾನ್ದು ಗುರು, ಇಸ್ರೋದು ಏನೈತೆ ನೋಡು. ಹೆಲಿಕಾಪ್ಟರ್ಗಳು ನೋಡಿ, ನಾವೇನೋ ಚಿಕ್ಕದು ಅಂದ್ಕೊಂಡಿರ್ತೀವಿ, ಎಷ್ಟು ದೊಡ್ಡದಾಗಿದೆ ಗೊತ್ತಾ. ನಾನು ಅಲ್ಲಿ ನಿಂತ್ಕೊಂಡು ತೋರಿಸ್ತೀನಿ ನೋಡಿ. ಇದು ಫೈಟರ್ ಗುರು, ನಮ್ಮ ತೇಜಸ್ ರಫೇಲ್. ಹೆಂಗಿದೆ ನೋಡು ಗುರು, ಅಜ್ಜಿ ಮಸ್ತ್ ಫೈಟರ್ ಗುರು ಇದು. ನಮ್ಮ ಹತ್ರ ಇರೋವಂಥದ್ದು ಸ್ಪೀಡಾಗಿ ಟರ್ನ್ ಮಾಡ್ಕೊಂಡು ನುಗ್ಗಿ ಹೋಗುತ್ತಲ್ಲ. ನೀವು ಈಗಿನ ಕಾಲದ ಫಿಲಮ್ಸಲ್ಲಿ ನೋಡಿರ್ತೀರ ಯಾವ ರೀತಿ ಪವರ್ಫುಲ್ ಅಂತ. ಇದು ನಮ್ಮ ದೇಶದ ಒಂದು ಹೆಮ್ಮೆ ಗುರು, ತೇಜಸ್. ಸಬ್ ಮಿಸೈಲೇ, ಇದೆಲ್ಲ ಮಿಸೈಲ್ ಗುರು, ನಮ್ಮ ಇಂಡಿಯಾ ಹತ್ರ ಇರೋವಂಥದ್ದು. ಇಲ್ಲಿ ಕೆಲವು ಇಟ್ಟಿದ್ದಾರೆ ಅಷ್ಟೇ, ಏನು ಅಂದರೆ ಇನ್ನು ಮಿಕ್ಕಿರೋವೆಲ್ಲ ಇಲ್ಲಿಟ್ಟಿಲ್ಲ, ಅವೆಲ್ಲ ದೇಶದ ಆಸ್ತಿ ಗುರು. ಇನ್ನು ಏರ್ಫೋರ್ಸ್ದು ಸಿಕ್ಕಾಪಟ್ಟೆ, ಏರೋಪ್ಲೇನ್ಸ್ದು ಎಕ್ಸೆಟ್ರಾಸ್, ಮತ್ತು ಸೋಲ್ಜರ್ಸ್ಗಳದ್ದು ಪ್ರೊಫೈಲ್ಗಳೆಲ್ಲ ಇಲ್ಲಿದೆ. ಪ್ರೊಫೈಲ್ ಅಂದರೆ ಆ ಥರ ಪ್ರೊಫೈಲ್ ಅಲ್ಲ, ಏನು ಅಂದರೆ ಅವ್ರ ಕಾಸ್ಟ್ಯೂಮ್ಸ್ ಆಗ್ಬೋದು ಏರ್ಫೋರ್ಸ್ದು, ಮತ್ತು ನಮ್ಮ ದೇಶಕ್ಕೋಸ್ಕರ ಹುತಾತ್ಮರಾದರಂಥ ಫೋಟೋಸು, ಹೇಗಾದರೂ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಕೆಳಗಡೆ ಸ್ಟೋರ್ ಆಗಿದೆ. ಮತ್ತು ನಮ್ಮ ದೇಶಕ್ಕೋಸ್ಕರ ಹುತಾತ್ಮರಾದ ಸೋಲ್ಜರ್ಸ್ಗಳಿಗೋಸ್ಕರ ಮೆಮೋರಿಯಲ್ ಇದೆ ಇಲ್ಲಿ ಮೇಲೆ. ಅಲ್ಲಿ ಮೇಲ್ಗಡೆ ನಮ್ಮ ತ್ರಿವರ್ಣ ಧ್ವಜ ಗುರು ನೋಡಿ ಹೆಂಗೆ ರಾರಾಜಿಸ್ತಾ ಇದೆ. ಎಲ್ಲ ದೇಶಕ್ಕೂ ಎಷ್ಟು ಏರ್ಫೋರ್ಸು ಮಿಲಿಟೆಂಟ್ ಇದ್ರೂ ನಮ್ಮ ದೇಶದಲ್ಲಿ ಸಮುದ್ರ ಶಕ್ತಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದು ನಮ್ಮ ದೇಶದ ಕ್ಯಾರಿಯರ್. ಇದ್ರ ಕೆಲಸ ಏನು ಅಂದರೆ ಏರೋಪ್ಲೇನ್, ಜೆಟ್ಸ್ನೆಲ್ಲ ಇದು ಕ್ಯಾರಿ ಮಾಡಿರುತ್ತೆ ಸಮುದ್ರದಲ್ಲಿ ಎನಿಮೀಸ್ಗಳನ್ನ ಟ್ಯಾಕಲ್ ಮಾಡೋದಕ್ಕೆ. ಅದು ಜಸ್ಟ್ ಕ್ಯಾರಿಯರ್ ಅಷ್ಟೇ, ಇದು ನಿಜವಾದ ಬ್ಯಾಟಲ್ ಶಿಪ್. ಇದ್ರೊಳಗಡೆ ಮಿಸೈಲ್ಸ್ ಎಲ್ಲ ಇರುತ್ತೆ ಎನಿಮೀಸ್ ವಿರುದ್ಧ ಫೈಟ್ ಮಾಡೋದಕ್ಕೆ. ಗುರು ಆ್ಯಂಕರ್ ಎಷ್ಟು ದೊಡ್ಡದಾಗಿದೆ ಅಂತ, ನನಗಿಂತ ಉದ್ದ ಇದೆ ಗುರು ಅದು. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಆ್ಯಂಕರ್. ನೋಡು ಗುರು
ನಮ್ಮ ಕೆಲಸಗಾರರಿಗೋಸ್ಕರ ಎಷ್ಟು ಕ್ಲೀನಾಗಿ ಇಟ್ಕೊಂಡವ್ರೆ ರೋಡು. ಆದರೆ ನಾವು ಮಾಲೀಕರು, ನಾವಿರೋ ಏರಿಯಾಗಳು ಎಷ್ಟು ವರ್ಸ್ಟಾಗಿರ್ತವೆ ಅಂತ. ನೋಡು ಗುರು, ವಿಧಾನಸೌಧ ಇಲ್ಲೇ ಇದೆ, ನಮ್ಮ ಕೆಲಸಗಾರರು ಇಲ್ಲೇ ಕೆಲಸ ಮಾಡೋದು. ನೋಡ್ಕೊಳ್ಳಿ, ಕೇಳ್ರಿ, ಕೆಲಸ ಮಾಡಲಿಲ್ಲ ಅಂದರೆ ಸುಮ್ಮನೆ ಮನೇಲಿ ಕೂತಿರ್ತೀರಪ್ಪ. ನೋಡಿ, ಇಲ್ಲಿ ಆಪೋಸಿಟಲ್ಲೇ ಹೈಕೋರ್ಟ್ ಇರೋದು. ಹೈಕೋರ್ಟ್ ನೋಡ್ಬೋದು. ಇಲ್ಲೇ ಹತ್ರದಲ್ಲೇ ಲಾಲ್ಬಾಗು, ಕಬ್ಬನ್ ಪಾರ್ಕು, ಮತ್ತು ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಮ್ಮು, ಮೆಮೋರಿಯಲ್ಲು, ಮ್ಯೂಸಿಯಂ ಕೂಡ ಇದೆ. ನೀವೆಲ್ಲ ನೋಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್. ನಿಮಗೆ ನಾನು ಇದೇ ಥರ ಕಂಟೆಂಟ್ ಕೊಡ್ತೀನಿ ಅನ್ಸಿದ್ರೆ ಮಾಡಿ. ಅಷ್ಟೇ. ಶೇರ್ ಮಾಡಬೇಕು ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಲ್ಲಿಗೆ ಆ ಮೆಮೋರಿಯಲ್ಲಿಗೆ ಬರಬೇಕು ಅಂದ್ಕೊಂಡಿದ್ರೆ ಹೇಳಿ. ಆ ಚಿಕ್ಕ ಮಕ್ಕಳು ಬಂದರೂ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅವ್ರಿಗೆ ಸೈನ್ಸ್ ಮೇಲೆ ತುಂಬ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ. ಅಷ್ಟೇ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು.